ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ವಾರಣಾಸಿ ಗಂಗಾ ಆರತಿಯಂತೆ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ. ವಾರಣಾಸಿಯ ಗಂಗಾ ಆರತಿಯಂತೆ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮ. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ. ವಾರಣಾಸಿ ಗಂಗಾ ಆರತಿಯಂತೆ ಅದ್ದೂರಿ ಕಾರ್ಯಕ್ರಮ ನಡೆಯಲಿದೆ. ತರಬೇತಿ ಪಡೆದಿರುವಂತಹ ಪುರೋಹಿತರಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. 12 ರಿಂದ 13 ಜನರನ್ನೊಳಗೊಂಡಂತಹ ವೈದಿಕರ ತಂಡದ ಒಂದು ನೇತೃತ್ವ ಇದೆ ಈ ಕಾರ್ಯಕ್ರಮಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯದ ಒಂದು ಪ್ರವಾಸಿಗರು ಬರುವಂತ ನಿರೀಕ್ಷೆ ಕೂಡ ಇದೆ. ಅದು ಕೂಡ 8,000ಕ್ಕೂ ಹೆಚ್ಚು ಜನ ಬರುವಂತ ನಿರೀಕ್ಷೆ ಇದೆ. KRS ಬೃಂದಾವನಕ್ಕೆ ಬರುವಂತ ಪ್ರವಾಸಿಗರಿಗೆ ಫ್ರೀ ಎಂಟ್ರಿ, ಹಾಗೆ 5 ದಿನಗಳ ಟೋಲ್ ಸಂಗ್ರಹದಲ್ಲೂ ಕೂಡ ಟೂರಿಸ್ಟ್ಗೆ ಒಂದು ವಿನಾಯಿತಿಯನ್ನ ನೀಡಲಾಗಿದೆ. ಪ್ರತಿನಿತ್ಯ ಫ್ರೀಯಾಗಿ ಲಾಡು ವಿತರಣೆಗೆ ತೀರ್ಮಾನವನ್ನ ಕೂಡ ಮಾಡಲಾಗಿದೆ. ಬಂದಂತ ಒಂದು ಜನರಿಗೆ ಲಾಡನ್ನ ವಿತರಣೆ ಮಾಡಲಾಗುತ್ತೆ. ಹಾಗೆ ಗಂಗಾರತಿ ಮಾದರಿಯಲ್ಲಿ ಒಂದು ಕಾವೇರಿ ಆರತಿ ನಡೀಲಿಕ್ಕಿರುವಂತದ್ದು. ವಾರಣಾಸಿ ಗಂಗಾ ಆರತಿ ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ. ತರಬೇತಿ ಪಡೆದಿರುವಂತಹ ಪುರೋಹಿತರಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. 12 ರಿಂದ 13 ಜನರನ್ನ ಒಳಗೊಂಡಂತಹ ವೈದಿಕರ ತಂಡದ ಒಂದು ನೇತೃತ್ವದ ಈ ಒಂದು ಕಾರ್ಯಕ್ರಮ ನಡೆಯಲಿರುವಂಥದ್ದು. ಕಾರ್ಯಕ್ರಮಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದ ಪ್ರವಾಸಿಗರು ಅಂದ್ರೆ ಸುಮಾರು 8,000ಕ್ಕೂ ಹೆಚ್ಚು ಜನರು ಬರುವಂತ ನಿರೀಕ್ಷೆ ಕೂಡ ಇದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು KRS ಯಾವ ರೀತಿಯಾಗಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ಬಣ್ಣಗಳಿಂದ ಒಂದು ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಲೈಟಿಂಗ್ಸ್ಗಳು, ಹಾಗೆ ಆ ಒಂದು ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ನಡೆಯಲಿದೆ. ವಾರಣಾಸಿಯ ಒಂದು ಗಂಗಾರತಿಯಂತೆ ಅದ್ದೂರಿಯಾಗಿರುವಂತಹ ಈ ಒಂದು ಕಾರ್ಯಕ್ರಮ. ತರಬೇತಿಯನ್ನ ಪಡೆದಿರುವಂತಹ ಪುರೋಹಿತರಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿರುವಂತದ್ದು. KRS ಬೃಂದಾವನಕ್ಕೆ ಬರುವಂತಹ ಪ್ರವಾಸಿಗರಿಗೆ ಉಚಿತವಾಗಿರುವಂತಹ ಎಂಟ್ರಿ, ಫ್ರೀ ಎಂಟ್ರಿ ಇದೆ. 5 ದಿನಗಳ ಟೋಲ್ ಸಂಗ್ರಹದಲ್ಲೂ ಕೂಡ ಟೂರಿಸ್ಟ್ಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಹಾಗೆ ಪ್ರತಿನಿತ್ಯ ಲಾಡು ವಿತರಣೆಗೆ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಬಂದಂತ ಪ್ರವಾಸಿಗರಿಗೆಲ್ಲರಿಗೂ ಕೂಡ ಲಾಡು ವಿತರಣೆಗೆ ಒಂದು ತೀರ್ಮಾನವನ್ನ ಕೂಡ ಮಾಡಲಾಗಿದೆ.